ನೀವು ನಿರ್ಮಾಪಕರನ್ನು ಈ ಕಲಾವಿದರು ಎಲ್ಲರೂ ಉಳಿಸ್ಕೊಡ್ಬೇಕು. ನಿಮ್ಮ ಬರವಣಿಗೆಯ ಮೇಲೆ ನಮ್ಮೆಲ್ಲರ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಲೋಕೇಶ್ ಸೂರ್ಯ ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಸುನೀಲ್ ಬಾದಾರ್ ಅವರು ಡೆಡ್ಲಿ ಕಿಲ್ಲರ್ ಅಲ್ಲಿ ನೀವು ಕೂಡ ಒನ್ ಆಫ್ ದ ಲೀಡ್ ರೋಲ್ ಮಾಡಿದ್ದೀರಿ. ಸೊ ಹೇಗೆ ಅನಿಸ್ತು ನಮ್ಮ ಪಾತ್ರದ ಬಗ್ಗೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಆಪರ್ಚುನಿಟಿ ಸರ್. ಹಾಗೆ ಪ್ರಶಾಂತ್ ಸರ್ಗೆ, ನಮ್ಮ ಹಳೆ ಪ್ರೊಡ್ಯೂಸರ್ ಸರ್ ಬೇರೆ ಇದ್ದಾರೆ ಇಲ್ಲಿ, ಈಗ ನೋಡಿದೆ. ನಮಸ್ಕಾರ ಸರ್. ಸರ್, ಈ ಫಿಲಮ್ ಅಲ್ಲಿ ಮಾಡುವಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಅಂದ್ರೆ ಏನ್ ಶೂಟಿಂಗ್ ಮಾಡಿದ್ವಿ ಅಂತಾನೆ ಅರ್ಥ ಆಗಿಲ್ಲ ನಮಗೆ. ಮಾಸ್ಟರ್ ಇರೋ ಫಾಸ್ಟ್ಗೆ ನಾವೆಲ್ಲ ಅದನ್ನ ಒಂದು ಆಟ ತರ ಎಲ್ಲರೂ, ಯಾಕಂದ್ರೆ ಫ್ರೆಂಡ್ಸೇ ಎಲ್ಲರೂ ಮಾಡಿರೋದು ಸೇರ್ಬಿಟ್ಟು, ಸೊ ಒಂದು ಎಂಜಾಯ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಆಲ್ ದ ಬೆಸ್ಟ್ ಹೀರೋಯಿನ್ ಅಂಡ್ ಅಬ್ಬರಿಗೆ ತುಂಬಾ ಕ್ಲೋಸ್ ನನ್ನ ಫ್ರೆಂಡ್. ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುನೀಲ್ ಅವರೇ, ಥ್ಯಾಂಕ್ ಯು ಲೋಕೇಶ್ ಸೂರ್ಯ ಅವರೇ, ಧನ್ಯವಾದಗಳು ಇಬ್ಬರಿಗೂ ಕೂಡ. ಸೊ ಡೆಡ್ಲಿ ಕಿಲ್ಲರ್ ಇವತ್ತು ಒಂದೇ ಸರ್ ಒಂದು ನಿಮಿಷ. ಡೆಡ್ಲಿ ಕಿಲ್ಲರ್ ಚಿತ್ರದ ಟ್ರೈಲರ್ ಲಾಂಚ್ ಅಂತ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ಸ್ಪೆಷಲ್ ದಿನ. 6/6/2026 ಇವತ್ತು ಈ ಒಂದು ಒಳ್ಳೆ ದಿನದಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಕೀಪ್ ಇಟ್. ಅಷ್ಟು ಬಗ್ಗೆ ಮಾತಾಡಂಗಿಲ್ಲ ಸರ್. ನನಗೆ ಸಿನಿಮಾ ಕ್ರಿಕೆಟ್ ಟೀಮ್ ಅಂತಿತ್ತು, ನಾವು ಗೆಲ್ಸಿದ್ವಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಹುಡುಗರು ಭಾಳ ಖುಷಿ ಆಗಿದೆ ಮಾಸ್ಟರ್. ನಮ್ಮ ಹುಡುಗರಿಗೆ ಚಾನ್ಸ್ ಕೊಟ್ಟಿದ್ರಿ, ನಿಜವಾಗ್ಲು ಐ ಅಪ್ರಿಷಿಯೇಟ್ ಫಾರ್ ದಟ್. ನಾನು ಅತಿ ಸಲ ಅದೇ ಹೇಳೋದು, ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲರೂ ನಮ್ಮ LCC ಅವಕಾಶ ಕೊಡಿ ಅಂತ. ಸೊ ನೀವು ಕೊಟ್ಟಿದ್ದೀರಿ. ಆ್ಯಂಡ್ ಟ್ರೈಲರ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮಾಸ್ಟರ್ ಅಂದರೆ ಆ್ಯಕ್ಷನು, ಆ್ಯಕ್ಷನ್ ಅಂದರೆ ಮಾಸ್ಟರ್. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿದೆ ಅಂತ ಅನ್ಸುತ್ತೆ. ನಾನು ಕುತೂಹಲದಿಂದ ಈ ಸಿನಿಮಾ ನೋಡಬೇಕು ಅಂತ ನನಗೂ ಭಾಳ ಆಸೆ ಆಗ್ತಾ ಇದೆ. ಸೊ ರಿಲೀಸ್ ಆಗೋದು ಅಷ್ಟೇ ಈಗ. ಸೊ ಶೋರ್ಟ್ಲಿ ಓಕೆ. ಸೊ ನಾವು ಕಾಯ್ತಾ ಇದ್ದೀವಿ, ಇಡೀ ನಮ್ಮ LCC ಟೀಮ್ ಕಾಯ್ತಾ ಇದೆ. ತಾವುಗಳೆಲ್ಲ ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಮಾಸ್ಟರ್, ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಆ್ಯಂಡ್ ಅಭಯ್ ಗೆಲ್ಲಿದ್ದೀರಿ. ಅಭಯ್ ನಾನು ಉತ್ತರ ಕನ್ನಡದವರೇ, ನಾನು ಉತ್ತರ ಕರ್ನಾಟಕದವನೇ. ಸೊ ಈಗ ಒಂದು ಕಾಂಬಿನೇಷನ್ ಕ್ರಿಕೆಟ್ ನಮ್ಗೆ ಭಾಳ ಪರಿಚಯ ಆಗಿದೆ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ. ಆ್ಯಂಡ್ ಕ್ವೀನ್, classic queen, congratulations for that. Every movie the name is changing. You are like that, you deserve it actually. Okay, for the entire team, all the best. Thank you. ಥ್ಯಾಂಕ್ ಯು ಚೇತನ್ ಸರ್, ಧನ್ಯವಾದಗಳು ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೆಸರು ಸಿನಿಮಾ ಎರಡರಲ್ಲೂ ವಿಕ್ಟ್ರಿ ಇರುವಂತಹ ವಿಕ್ಟ್ರಿ ವಾಸು ಸರ್ ಆನ್ ಸ್ಟೇಜ್ ಪ್ಲೀಸ್. ವಿಕ್ಟ್ರಿ ವಾಸು ಸರ್, ಹೇಗೆ ಅನಿಸ್ತು? ಮಾಸ್ಟರ್ ಸಿನಿಮಾ ಆಲ್ಮೋಸ್ಟ್ 15 ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಡೆಡ್ಲಿ ಕಿಲ್ಲರ್. ಬಂದಿರತಕ್ಕಂಥ ಎಲ್ಲರೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಡೆಡ್ಲಿ ಕಿಲ್ಲರ್ ಟೈಟ್ಲಿ ಅಂತ ಸೌಂಡ್ ಈಗ ಮೊದಲನೇದಾಗಿ ನನ್ನ ಮಾಸ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರದ್ದು ಫಸ್ಟ್ ಪಿಕ್ಚರ್ ಆ್ಯಕ್ಷನ್ ಮಾಸ್ಟರ್ ಆಗಿ ನರಸಿಂಹಂದ್ರ ಪಿಕ್ಚರ್ ಮಾಡಿದ್ರು. ನಮ್ಮ ಕೆ ಪ್ರಭಾಕರ್ ಅವರ ಪ್ರೊಡ್ಯೂಸ್ ಮಾಡಿದ್ರು, ಸಾಹಿತ್ಯ ಡೈರೆಕ್ಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಮಾಸ್ಟರ್ ನೋಡ್ಕೊಂಡಿದ್ದೀನಿ. ಸುಮಾರು 38-40 ವರ್ಷ ಒಂದು ಸುದೀರ್ಘ ಪಯಣ. ನಾನು ಕೋಡೈರೆಕ್ಟರ್ ಆಗಿದೆ. ಆಫ್ಟರ್ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಖುಷಿ ಏನಂದರೆ ಮಾಸ್ಟರ್ ಏನೇ ಮಾಡೋದು ಒಂದು ಸಿನ್ಸಿಯರ್, ಆನೆಸ್ಟು, ಒಂದು ಡಿಸಿಪ್ಲಿನ್ ಆಗಿ ಪ್ರತಿಯೊಂದು ಸಿನಿಮಾ ಮಾಡ್ತಾರೆ. ಅದೇ ರೀತಿ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಅದೇ ರೀತಿ ಮಾಡಿದ್ದಾರೆ ಅಂತಾರೆ. ಅವ್ರು ಕಟಿಂಗ್ ಹಿಂಗಿರ್ತಾರೆ ಅಂತಂದರೆ ಮತ್ತೆ ತುಂಡು ಎಲ್ಲಿ ಕಟ್ ಮಾಡ್ತಾರೆ, ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ನಾನು ನೋಡಿದ್ದೀನಿ, ಸುಮ್ಮನೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಮಾಸ್ಟರ್. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಅನಿಸುತ್ತೆ ನನಗೆ. ಎಷ್ಟೋ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆ ಚಿತ್ರಗಳನ್ನ ನೋಡಿ ಆರೈಸಿದ್ದಾರೆ. ಅದೇ ರೀತಿ ಈ ಚಿತ್ರನೂ ಆರೈಸಿ ಆಶೀರ್ವದಿಸಿದ ಕೇಳ್ಕೊತೀನಿ. ಜೊತೆಗೆ ನಮ್ಮ ಚಿತ್ರ ಹೀರೋ ಅಭಯ್ ಅವ್ರಿಗೆ ಒಳ್ಳೇದಾಗಲಿ, ಆ ಸಿನಿಮಾ ಒಳ್ಳೇದಾಗಲಿ. ಈ ಸಿನಿಮಾ ದುಡ್ಡು ಮಾಡಿ ಇದೇ ಪ್ರೊಡಕ್ಷನ್ ಇನ್ನು 16 ಕನ್ನಡ ಸಿನಿಮಾಗಳು ಬರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು ವಿಕ್ಟ್ರಿ ವಾಸು ಸರ್, ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಿರ್ಮಾಪಕರು ರಮೇಶ್ ಕಶ್ಯಪ್ ಸರ್, ದಯಮಾಡಿ ವೇದಿಕೆಗೆ ಬರಬೇಕು.
ಸೊ ಇವತ್ತು ಸರ್ ಹೇಳಿದಾಗೆ ಥ್ರಿಲ್ಲರ್ ಮಂಜು ಸರ್ ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ವಿಶೇಷತೆ ಇರುತ್ತೆ. ನಾನು ನಾಯಕ ನಟ ಅಭಯ್ ವೀರವ್ರ ಹತ್ರ ಡಿಸ್ಕಸ್ ಮಾಡ್ತಾ ಹೇಳಿದ್ರು, ಈ ಒಂದು 5-6 ವರ್ಷಗಳಲ್ಲಿ ಈ ರೀತಿಯ ಕಥಾ ಎಳೆ ಸಿನಿಮಾ ಬಂದೇ ಇಲ್ಲ, ಅಥವಾ ಕಥೆ ಎಳೆನ ಬಿಟ್ಕೊಡ್ಲೇ ಇಲ್ಲ, ಬರೀ ಸಸ್ಪೆನ್ಸ್ ಥ್ರಿಲ್ಲರ್, ಸಣ್ಣ ಹಾರರ್ ಟೈಪ್ ಸಿನಿಮಾ ಅಂತ ಅಷ್ಟೇ ಹೇಳಿದ್ದಾರೆ. ಸರ್ ಟ್ರೈಲರ್ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ರಮೇಶ್ ಸರ್? ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಇವಾಗ ಹೊಸ ಹೀರೋ ಮಾಡಿದ್ರು, ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಮಾಡ್ದಂಗೆ ನಮ್ಮ ಥ್ರಿಲ್ಲರ್ ಮಂಜು ಅವರು ಕೆಲಸ ತೆಗೆದಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ ಚಿತ್ರಕ್ಕೆ ಎಲ್ಲರೂ ಥಿಯೇಟರ್ ಬಂದು ಅದನ್ನ ಫಿಲ್ಮ್ ನೋಡಿ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ನಮ್ಮ ಥ್ರಿಲ್ಲರ್ ಮಂಜು ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಂಗಿಲ್ಲ. ಅವರು ಡೈರೆಕ್ಷನ್ ತಗೊಂತೀರಾ, ಫೈಟ್ ತಗೊಂತೀರಾ, ಲಿರಿಕ್ಸ್ ಬರೆಯೋರು ತಗೊಂತೀರಾ, ಒಂದು ಯೂನಿವರ್ಸಿಟಿ ಇದ್ದಂಗೆ ಅವರು ನನ್ನ ಒಟ್ಟಿಗೆ. ಹಂಗಾಗಿ ಈ ಟೀಮ್ಗೆಲ್ಲ ಒಳ್ಳೇದಾಗಲಿ, ದಯವಿಟ್ಟು ಈ ಚಿತ್ರಕ್ಕೆ ಆಶೀರ್ವಾದ ಮಾಡಿ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ರಮೇಶ್ ಕಶ್ಯಪ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಿತ್ರದ ನಿರ್ಮಾಪಕರು ಪ್ರಶಾಂತ್ ತಂಬೇಳಿ ಮತ್ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇನೆ. ಡೆಡ್ಲಿ ಕಿಲ್ಲರ್ ಮಾಸ್ಟರ್ ಇಂಥದ್ದೊಂದು ಕತೆ ಮಾಡಿದಾಗ ಅಭಯ್ ವೀರವರು ನಾಯಕ ನಟ ಅಂತ ಗೊತ್ತಾದಾಗ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದ್ದು ನಮ್ಮ ಪ್ರಶಾಂತ್ ಸರ್. ಇವತ್ತು ಸಿನಿಮಾ ಎಲ್ಲ ಸಂಪೂರ್ಣ ರೆಡಿಯಾಗಿ ಇನ್ನೇನು ಬಿಡುಗಡೆ ಹೊಸ್ತಿಲಲ್ಲಿದೆ. ಎಷ್ಟು ಖುಷಿ ಇದೆ ನಿಮ್ಮ ಸಿನಿಮಾ ಬಗ್ಗೆ? ನಮಸ್ತೆ ಎಲ್ಲರಿಗೂ. ಈ ಕಾರ್ಯಕ್ರಮ ಬಂದವರಿಗೆ ತುಂಬಾ ಧನ್ಯವಾದಗಳು. ಇದು ಪ್ರಥಮ ಚಿತ್ರ ನಮ್ಮ ಕೀರ್ತಿ ಸಿಲ್ವಾ ಸ್ಕ್ರೀನ್ ಬ್ಯಾನರ್ ನಲ್ಲಿ. ಮಾಸ್ಟರ್ ಪರಿಚಯ ಆಗಿದ್ದೆ ಅಭಯ್ ವೀರರಿಂದ. ಅಭಯ್ ವೀರವ್ರದ್ದು ಒಂದು ಹಳೆ ಗೆಳತನ. ಸೊ ಮೊದಲಿಗೆ ಸ್ಟೋರಿ ಹೇಳಿದಾಗೆ ಅವ್ರ ಸ್ಟೋರಿ ಹೇಳೋ ಸ್ಟೈಲ್ ಆಗಿರುತ್ತೆ, ಪ್ರತಿಯೊಂದು ರಿದಮ್ ಇರುತ್ತೆ. ವಿಲ್ ನೆವರ್ ಸಿ ವಾಟ್ಸ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್, ಯಾವಾಗಲೂ ಸಸ್ಪೆನ್ಸ್ ಇರುತ್ತೆ. ನೈಸ್ ನರೇಷನ್ ಮಾಡಿದ್ರು. ಸೊ ಮೊದಲೇ ಚಿತ್ರ ಮಾಡೋದು ಮಾಸ್ಟರ್ ಅಂತಂದ್ವಿ, ಹಾಗೆ ಚೆನ್ನಾಗಿ ಮುಗಿಸ್ಕೊಟ್ರು. ಈ ಚಿತ್ರದಲ್ಲಿ ನಾವು ಮಾಡಿದ್ದು ಒಂದೇ ಉದ್ದೇಶ ಅಂದ್ರೆ ಕೆಲೆ ಹಾಕ್ಬೇಕಾಗಿತ್ತು. ಹೋಗಿ ಸ್ಕೂಲ್ ಹಚ್ಚುವಲ್ಲಿ ಮಾಸ್ಟರ್ ಅಂತ ಬಂದು ಕಲ್ತಿದ್ದೇನೆ ಫಿಲ್ಮ್ನ. ಸೊ ಪ್ರೊಡಕ್ಷನ್ ಲೈನ್ ಕಲ್ತಿದ್ದೇನೆ. ಆಲ್ ದ ಥಿಂಗ್ಸ್ ಹ್ಯಾವ್ ಕಮ್ ಅಪ್ ಇನ್ ನೈಸ್ ವೇ. ಸೊ ಎಲ್ಲರೂ ತಾವು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಬೇಡ್ಕೊಂತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್, ಆಲ್ ದಿ ವೆರಿ ಬೆಸ್ಟ್ ತಮ್ಗೆ. ಸೊ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಮಾಸ್ಟರ್ ವೇದಿಕೆಗೆ ಬರ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಚಪ್ಪಾಳೆಯಲ್ಲಿ ಬರ್ಮಾಡ್ಕೊಳ್ಳೋಣ. ಚಿತ್ರದ ಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಸ್ಟಂಟ್ ಕೊರಿಯೋಗ್ರಫಿ ಎಲ್ಲರೂ ಕೂಡ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್, ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಸ್ವಲ್ಪ ಜಾಸ್ತಿನೇ ತಡ ಆಯಿತು. ಎಲ್ಲ ತುಂಬ ಪೇಷನ್ಸ್ ಇಂದ ಕೂತಿದ್ರಿ. ನಮ್ಮ ಸಹೋದ್ಯೋಗಿಗಳಿರ್ಬೋದು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ಹಾಗೂ ಮೀಡಿಯಾದವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರಥಮವಾಗಿ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನಮ್ಮ ರಾಗಿಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ಮತ್ತು ನನ್ನ ಒಂದು ಕರೆನ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸ್ನೇಹಿತರಾದ ರಮೇಶ್ ಕಶ್ಯಪ್ ಅವರು, ವಿಕ್ಟರಿ ವಾಸ್ ಅವರು, ರವಿಚೇತನ್ ಅವರು ಹಾಗೂ ಸಂಜು, ಬಚ್ಚನ್, ಅರುಣ್ ಮತ್ತು ಹಲವಾರು ನನ್ನ ಮಿತ್ರರು ನಾನು ಈ ಥರ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಡೆಡ್ಲಿ ಕಿಲ್ಲರ್. ಸೊ ಡೆಡ್ಲಿ ಕಿಲ್ಲರ್ ಆ್ಯಕ್ಚುಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕತೆ. ಈ ಒಂದು ಕಥೆನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ ಫಸ್ಟ್ ಅಭಯ್ ಅವ್ರಿಗೆ ಒಂದು ಲೈನ್ ಹೇಳಿದೆ, ಭಾಳ ಖುಷಿ ಆಗುತ್ತೆ ಅಭಯ್ ಅವ್ರಿಗೆ. ಸೊ ಪ್ರಶಾಂತ್ ಅವರು ಅವರಿಬ್ಬರು ಬಂದಾಗ ಪ್ರೊಡ್ಯೂಸರ್ ರೆಡಿ ಅಂತ ಹೇಳ್ಬಿಟ್ಟು ಅವರು ಬಂದಾಗ ಕತೆ ನೆರೇಟ್ ಮಾಡಿದಾಗ ಭಾಳ ಖುಷಿ ಆಯ್ತು ಅವ್ರಿಗೆ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ನೆರೇಷನ್, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜನ ನೋಡಿದಾಗ ಒಳಗಡೆ ಬಂದು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನೆಕ್ಸ್ಟ್ ಇಯರ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ, ಒಂದು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಒಂದು ಟೆಂಪೋ ಇರುತ್ತೆ, ಸ್ಪೀಡ್ ಟೆಂಪೋ ಇರುತ್ತೆ, ಎಲ್ಲೂ ಲ್ಯಾಗ್ ಇರಲ್ಲ. ನಿಮಗೆ ಈ ಟೋಟಲ್ ಸಿನಿಮಾ ಬಂದು ಕೂತ್ಕೊಂಡಾಗ 2 hours 16-18 minutes ಇದೆ. ಅಷ್ಟು ಲೆಂತ್ನ ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಆ ರೀತಿಯಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಭಯ್ ವೀರು ನನ್ನ ಆತ್ಮೀಯರು, ಅವರ ಒಂದು ಫಸ್ಟ್ ಸಿನಿಮಾ ಸನಿಹ ಅಂತ, ಅದಕ್ಕೆ ನಾನೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿದೆ. ಅಲ್ಲಿಂದ ನಂದು ಅವ್ರದ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಭಯ್ ಆ್ಯಕ್ಚುಲಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು.
ಇಷ್ಟೊತ್ತಿಗಾಗಲೇ ನನ್ನ ಮೈಂಡ್ ಅನ್ಸುತ್ತೆ ಇವ್ರು ಇಷ್ಟೊತ್ತಿಗಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ಆದ್ರೆ ಎಲ್ಲದಕ್ಕೂ ಟೈಮ್ ಬರುತ್ತೆ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅವ್ರು ಗ್ಯಾರಂಟಿ ಒಂದು ಒಳ್ಳೆ ಸ್ಟಾರ್ ಆಗ್ತಾರೆ. ಆ ಒಂದು ಭರವಸೆ ಇದೇ ಚಿತ್ರದ ಮುಖಾಂತರ ಆಗಲಿ ಅಂತ ನನ್ನ ಒಂದು ಆಸೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಅವ್ರಿಗೂ ಒಂದು ಹೆಸರು ಬರಲಿ. ಆಸ್ ಎ ಪ್ರೊಡ್ಯೂಸರ್ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋದು ನನಗೊಂದು ತುಂಬಾನೇ ಒಂದು ಆಸೆ ಇದೆ. ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಈ ಚಿತ್ರದ ನಾಯಕಿ ನಿವೀಕ್ಷ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಸ್ವಲ್ಪ ಡೌಟ್ ಇತ್ತು, ನಿಜವಾಗ್ಲೂ ಪರ್ಫಾರ್ಮ್ ಮಾಡ್ತಾರಾ ಅಂತ. ಒಂದು ಸಣ್ಣ ಬಿಟ್ಟು ನಾವು ಟ್ರಯಲ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅವರು ಕೋಆಪರೇಟ್ ಮಾಡಿದ್ರು, ತೋರಿಸಿದ್ರು ಅವ್ರ ಟ್ಯಾಲೆಂಟ್ ಏನು ಅಂತ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಕತೆ ಹೇಳ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅದು ಕೆಲವು ಟ್ವಿಸ್ಟ್ಗಳನ್ನ ಓಪನ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕತೆ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಅದ್ಭುತವಾದಂತಹ ಒಂದು ಡೈರೆಕ್ಷನ್. ಇನ್ನೊಂದು ಹೈಲೈಟ್ ಏನಂದ್ರೆ ಈ ಸಿನಿಮಾದು ಫೋಟೋಗ್ರಫಿ. ನಮ್ಮ ಮಲ್ಲಿಕಾರ್ಜುನ್ ಅವರು ಬಹಳನೇ ಕೋಆಪರೇಟ್ ಮಾಡಿ, ಆಕ್ಚುಲಿ ನಂದು ಸ್ವಲ್ಪ ಅವ್ರು ಕಾಟ ಕೊಟ್ಟಿದ್ದೀನಿ. ತುಂಬಾ ತೊಳ್ಕೊಂಡು ಮಾರ್ನಿಂಗ್ ನಾನು ಬೇಗ ಸ್ಟಾರ್ಟ್ ಮಾಡ್ಬೇಕು ಶೂಟಿಂಗ್. ಯಾವ್ದು ನನ್ನೊಂದು ರೂಟೀನ್ ನನಗೆ ಅರ್ಲಿ ಮಾರ್ನಿಂಗ್ 7:30, 8 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬರೋರು. ಲೈಟಿಂಗ್ ನಾನು ಈ ತರ ಬೇಕು ಲೈಟಿಂಗ್ ಅಂದ್ರೆ ಅದಕ್ಕೆ ನಾನು ಇಮೇಜ್ ತಕ್ಕಂಗೆ ಅವರು ಅಲ್ಲಿ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಮಾಡಿದ್ರು. ಬಹಳ ಅದ್ಭುತವಾದಂತ ಒಂದು ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಅದೇ ರೀತಿ ವಿನುಮನ್ಸ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಕೂಡ ತುಂಬಾ ಸೂಪರ್ ಆಗಿ ಬಂದಿದೆ, ಫಾಸ್ಟ್ ಆಗಿದೆ. ನಮ್ಮ ನ್ಯಾರೇಷನ್ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ. ಟೈಟಲ್ ಟ್ರ್ಯಾಕ್ ಕೂಡ ಅದ್ಭುತವಾಗಿದೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಯ್ತು. ಎಡಿಟರ್ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರ್ ಆಲ್ ಒಂದು ಟೀಮ್ ವರ್ಕ್. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಚಿತ್ರನ ನಮ್ಮ ಕನ್ನಡ ಆಡಿಯನ್ಸ್ ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಇಡೀ ತಂಡಕ್ಕೆ ನಿಮ್ಮ ಕೋಪರೇಷನ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಆಶೀರ್ವಾದ ಡೆಡ್ಲಿ ಕಿಲ್ಲರ್ ಮೇಲೆ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ರೆಡಿ ಇದೆ. ಸೊ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಗ್ಯಾಪ್ ತಗೊಂಡೆ ಅಷ್ಟೇ. ಆಮೇಲೆ ಫೈಟ್ ಮಾಸ್ಟರ್ ಫುಲ್ ಸ್ವಲ್ಪ ಬಿಸಿ ಇದೆ, ಆರ್ಟಿಸ್ಟ್ ಆಗೋ ಮಾಡ್ತಾ ಇದೆ. ಮಾಡಿದ್ರೆ ಸೂಪರ್ ಮಾಡ್ಬೇಕಲ್ಲ ಸರ್ ಸಿನಿಮಾಗಳು, ಅದಕ್ಕೋಸ್ಕರ ಅಷ್ಟೇ, ಏನೇನಿಲ್ಲ. ನೆಕ್ಸ್ಟ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು. ಡೆಫಿನೆಟ್ಲಿ ಇನ್ನೊಂದ್ಸರಿ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ಟರ್ನ್ ಆಗ್ಬೇಕು, ಆ ತರ ಸಿನಿಮಾಗಳು ಪ್ಲಾನ್ ಮಾಡಿದೀನಿ. ಇಲ್ಲ, ಒಂದ್ ಲೆವೆಲ್ಗೆ ಮಾಡ್ತಾ ಇದ್ದೀನಿ ಸರ್. ಆರ್ಟಿಸ್ಟ್ ಆಗಿ ಒಂದು 4-5 ಪಿಕ್ಚರ್ ಮಾಡಿದೆ. ಈಗ ಆಲ್ರೆಡಿ ಇನ್ನೊಂದು 2 ಪಿಕ್ಚರ್ ಒಪ್ಕೊಂಡಿದ್ದೀನಿ. ಫೈಟ್ ಮಾಸ್ಟರ್ ಆಗಿ ಒಂದು 5-6 ಪಿಕ್ಚರ್ ಇದೆ. ಡೈರೆಕ್ಷನ್ ಒಂದು 2 ಮೂವಿ ಪ್ಲಾನಿಂಗ್ ಅಲ್ಲಿ ಇದೆ, 1 ಮೂವಿ ಮೂವ್ಮೆಂಟ್ ಅಲ್ಲಿ ಇದೆ. ಸೊ ಇದು ರಿಲೀಸ್ ಶಾರ್ಟ್ಲಿ ಪ್ಲಾನ್ ಮಾಡ್ತೀವಿ ಸರ್. ಆದಷ್ಟು ಬೇಗ ರಿಲೀಸ್ ಪ್ಲಾನ್ ಮಾಡ್ತೀವಿ. ಥಿಯೇಟರ್ಗಳೆಲ್ಲ ನೋಡ್ಕೊಂಡು ಏರಿಯಾಗಳ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಬಿಟ್ಟು ಈ ವೀಕಲ್ಲಿ ಗೊತ್ತಾಗುತ್ತೆ ಸರ್ ಯಾವಾಗ ರಿಲೀಸ್ ಅಂತ. ಯಾರಿಗೆ ರಾಗಿಣಿ ಅವ್ರನ್ನ ಇನ್ನೊಂದೇನಂದ್ರೆ ರಾಗಿಣಿ ಅವ್ರ ಫಸ್ಟ್ ಸಿನಿಮಾ ನಾನೇ ಫೈಟ್ ಮಾಸ್ಟರ್, ವೀರ ಮದುವೆಗೆ ನಾನೇ ಫೈಟ್ ಮಾಸ್ಟರ್. ಸೊ ಅವರು ಹೌದು, ನಾನು ಹೀರೋ ಜೊತೆ ಮಾಡಿದ್ದೀನಿ. ಅವರು ಆಕ್ಚುಲಿ ಇವ್ರನ್ನ ಕಾಪಾಡಿದ್ರೆ ಹೀರೋ. ಸೊ ಇವರು ರನ್ನಿಂಗ್ ಓಡ್ತಾ ಇರ್ತಾರೆ. ಇವ್ರು ಮತ್ತೆ ಮಗು ಇರುತ್ತೆ. ತುಂಬಾ ಬಾದಾಮಿ ಎಲ್ಲ ಮಾಡಿದ್ರು, ಒಳ್ಳೆ ಬ್ಲಾಗ್ಸ್. ರಾಗಿಣಿ ಅವರು ಅವಾಗಲೇ ತುಂಬಾ ಶಾರ್ಪ್ ಆಗಿದ್ರು. 100% ಅವ್ರಿಗೆ ಅಂತ ಒಂದು ಸಬ್ಜೆಕ್ಟ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಮೇಡಮ್ ಹೋಗ್ತಿದ್ರೆ ಮಾಡ್ತೀನಿ, ಏನು ಅದರಲ್ಲಿ ಮಾಸ್ಟರ್ ಮಾಡಿ ನನಗೋಸ್ಕರ ಒಂದು ಸಬ್ಜೆಕ್ಟ್ ಅಂದ್ರೆ ಈಗಲೇ ಒಂದು ತಿಂಗಳಲ್ಲಿ ಕೊಡೋಣ. ಯಾಕಂದ್ರೆ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಆಮೇಲೆ ಅವ್ರ ಹೈಟ್ಗೆ ಒಳ್ಳೆ ಸೂಪರ್ ಕಾಪ್ ಸ್ಟೈಲ್ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅವ್ರಿಗೆ. ಅಂದ್ರೆ ಯೂನಿಫಾರ್ಮ್ ಹಾಕೋದು ಒಂದು ಇಂಗ್ಲಿಷ್ ಸ್ಟೈಲ್ ಅಲ್ಲಿ ಬರುತ್ತೆ ಗೊತ್ತಾ, ಕಾಪ್, ಆ ಸ್ಟೈಲ್ ಸಬ್ಜೆಕ್ಟ್ ಕೊಟ್ಟರೆ ಸೂಪರ್ ಆಗಿರುತ್ತೆ. ಆತರ ಸೂಪರ್ ಹಾಲಿವುಡ್ ಸ್ಟೈಲ್ ಮೂವೀಸ್ ಮಾಡ್ಬೋದು ಅವ್ರಿಗೆ, ತುಂಬಾ ಚೆನ್ನಾಗಿರುತ್ತೆ ಆತರ. ಸೊ ಡೆಡ್ಲಿ ಕಿಲ್ಲರ್ ಎಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವರು, ನಮ್ಮ ಪತ್ರಿಕಾ ಮಿತ್ರರು. ಈ ಒಂದು ಚಿತ್ರಕ್ಕೆ ನಿಮ್ಮ ಸಹಕಾರ ಬೇಕು ಖಂಡಿತ. ನನಗೆ ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ನನಗೆ ಕರ್ಕೊಂಡು ಬಂದಿದ್ದೀರಾ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮಾಸ್ಟರ್ ಡಾಕ್ಟರ್ ಕಿಲ್ಲರ್ ಮಂಜು ಸರ್. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಟು ಯು ಸರ್. ಥ್ಯಾಂಕ್ ಯು. ಚಿತ್ರದ ಕಲಾವಿದರು ಪುನೀತ್ ಹಾಗೆ ಅವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು.
ಆಕ್ಚುಲಿ ನಮ್ಮ ಪಾತ್ರ ಹೆಂಗೆ ಆರಾಮಾಗಿ ಯಾ ಮಾತೇ ಬರಲ್ಲ. So, ಆ ಥರ ಕ್ಯಾರೆಕ್ಟರ್ ಮಾಸ್ಟರ್ಜಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾತ್ರ ಮಾಸ್ಟರ್ಜಿ ಇದು. ಥ್ಯಾಂಕ್ ಯು ಪುನೀತ್ ಥ್ಯಾಂಕ್ ಯು ಸೋ ಮಚ್. ಅಭಿ ಅವರೇ ಏನ್ ಹೇಳ್ತೀರಿ ನಮ್ಮ ಪಾತ್ರದ ಬಗ್ಗೆ, ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಪ್ರಸನ್ನ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒನ್ ಆಫ್ ದ ವಿಲನ್. ಆ್ಯಂಡ್ ನಮಗೆ ಚಾನ್ಸ್ ಕೊಟ್ಟ ಮಂಜು ಮಾಸ್ಟರ್ಗೆ, ನನ್ನ ಸ್ನೇಹಿತ ಅಭಯ್ ವೀರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು. ಅದಕ್ಕಿಂತ ಜಾಸ್ತಿ ಏನು ಹೇಳಕ್ ಬರಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಹೇಳದ ಹಾಗೆ ತುಂಬಾನೇ ಒಂದು ಅದ್ಭುತವಾಗಿರೋದು ಅಂತ ಒಂದು ದಿನ. ಬಿಕಾಸ್ 6 is a very good number for all of us in the film industry ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟು ಸ್ಟಾರ್ಟ್ ವಿತ್ ತುಂಬ ಲಕ್ಕಿ ನಂಬರ್, ಯಾಕಂದ್ರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ. ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೈಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೈಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾನೇ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ವಾಸ್ ಆಲ್ಸೋ ನ್ಯೂ ಕಮರ್ ಒನ್ ಡೇ, and I remember this feeling of a new film getting launched and a new trailer getting launched. Manju sir, Thriller Manju sir ಹೇಳಿದ ಹಾಗೆ ನನ್ನ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದ್ಮೇಲೆ when I became an action, ಎಲ್ಲರೂ ನೀರು ಕುಡ್ಕೊಳ್ಳಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So an action star, action queen cinemagalella ಮಾಡಿದಾಗ all these agli episodes agli nadachandi agli, I think he was I think ಯಾವುದು ಒಂದು ಸಂದರ್ಭ ಬರಲೇ ಇಲ್ಲ. I don't think that we worked together. And ನನಗೆ ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ. ಸೊ ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನ್ ಅಲ್ಲಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಯಾವತ್ತು ಏನಾದರೂ ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಸ್ ಒನ್ ಆಫ್ ದ ಐ ಥಿಂಕ್ only one of the first, one of the only fight masters and fight masters directors who has a face, like who's really popular in terms of people know the face of Thriller Manju. ಯಾಕಂದ್ರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂದೆ ಇಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ಕೋತೀವಿ, ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು. ಯಾಕಂದ್ರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದ್ರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನ್ ಪರ್ಫಾರ್ಮ್ ಮಾಡಕ್ಕಾಗತ್ತೆ ಅಂದ್ರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದ್ರೂ ಇವತ್ತು ಒಳ್ಳೆ ಸಂದರ್ಭ. ಆ್ಯಂಡ್ ಐ ವಾಂಟ್ ಟು ವಿಶ್ ಅಭಯ್ ಆಲ್ ದಿ ಬೆಸ್ಟ್. ಅಭಯ್ ಈಸ್ ಒನ್ ಆಫ್ ದ ಮೋಸ್ಟ್ genuine hardworking people that I have met in my life. And ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬಾ ಜೆನ್ಯೂನ್ ಆಗಿರೋರ್ನ, ರಿಯಲ್ ಆಗಿರೋರ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ
ಇರಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ ಐ ನೋನ್ ಯು ಫಾರ್ ವಾಟ್ ಅಬೌಟ್ 3-4 years now, and ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಆಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್ ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್. ಆ್ಯಂಡ್ ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನ ನಾವು ಎನ್ಕರೇಜ್ ಮಾಡಬೇಕು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಶ್ರಮನೇ, ಎಲ್ರದ್ದು ಒಂದು ಎಫರ್ಟ್ ಅವ್ರು ಏನು ಹಾಕ್ತಾರಲ್ಲ ಅದನ್ನ ಈಕ್ವಲ್ ರೀತಿಯಾಗಿ ನೋಡ್ಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದ್ರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ನಾನು ಮುಂದೆ ಹೋಗ್ಬೇಕು, ನೀನ್ ಹಿಂದೆ ಇರ್ಬೇಕು, ಇಲ್ಲ ನಾನ್ ದೊಡ್ಡವನು ನೀನ್ ಚಿಕ್ಕವನು ಅಂತ ಹೇಳ್ಕೊಂಡು ಹೋದ್ರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಮುಂದೆ ಹೋಗ್ಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. And to the rest of the cast and crew, thank you so much. ನಾನು ಕರೆದಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಪ್ರಶಾಂತ್ ಅವರು all the best ನಿಮಗೆ. And you're also looking really beautiful in the film. Niveeksha, you're looking very nice. All the very best. And ಎಲ್ರಿಗೂ ತುಂಬಾ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. All my media friends, all the journalists, all the press print people. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಒಳ್ಳೆ ಟೈಮು ನೋಡಿದೀವಿ, ಕಷ್ಟ ಸಮಯನೂ ನೋಡಿದ್ವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡ್ಬೇಕು ಅಂತ ಕೇಳ್ಕೊತೀವಿ. ಬಿಕಾಸ್ ಓನ್ಲಿ ವೆನ್ ಯು ವಾಚ್ ಅ ಫಿಲ್ಮ್ ಅಂಡ್ ಕಮ್ ಟು ದ ಥಿಯೇಟರ್ಸ್ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಇಸ್ ದಿ ಎಫರ್ಟ್ ಎನಿಬಡಿ ಈಸ್ ಪುಟಿಂಗ್. ಸೊ ಎಲ್ಲ ಸಿನಿಮಾಗಳು ನೋಡಿ, ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ನೋಡಿ, ಸೊ ದಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದ್ಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ನಾವು ಅದಾದ್ಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆಸ್ ಮಚ್ ಆಸ್ ಅನ್ ಆಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ಇವನ್ ದಿ ಆಡಿಯನ್ಸಸ್ ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ. And then of course the media plays a really important role. So mattomme thank you so much. Nagnathai, stay positive, keep working hard, and God bless you. Thank you for having me. Thank you so very much. ದಯಮಾಡಿ ಇಲ್ಲೇ ಇರಬೇಕು ನಮ್ಮ ರಿಕ್ವೆಸ್ಟ್. ಒಂದು ಶೈಲಿ ಪ್ಲೀಸ್. ನಮ್ಮ ಡೆಡ್ಲಿ ಕಿಲ್ಲರ್ ಚಿತ್ರದ ವತಿಯಿಂದ ಒಂದು ಸಣ್ಣ ಉಡುಗೊರೆ ಇದೆ, ದಯವಿಟ್ಟು ತಾವು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್. ಸೊ ಡೆಡ್ಲಿ ಕಿಲ್ಲರ್ ಟ್ರೇಲರ್ ಲಾಂಚ್ ಮಾಡಿರುವಂತಹ ನಮ್ಮ ಕ್ಲಾಸಿಕ್ ಕ್ವೀನ್ ರಾಗಿಣಿ ದ್ವಿವೇದಿ ಅವರಿಗೆ ನಮ್ಮ ಚಿತ್ರತಂಡದ ವತಿಯಿಂದ ಒಂದು ಉಡುಗೊರೆಯನ್ನ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀಗೆ ಸಪೋರ್ಟ್ ಇರಲಿ ನಮ್ಮ ಸಿನಿಮಾದ ಮೇಲೆ ಅಂತ ನಾವು ವಿಶ್ ಮಾಡ್ತೀವಿ. ವಾವ್, ಸೋ ಗುಡ್. ಅಲ್ಲ ಅದ್ಲೇ ಅನ್ಸುತ್ತೆ. ಸೂಪರ್. Yes. Beauty holding beautiful photo. Super. Thank you so much. Thank you. ಇನ್ನೊಂದು ವಿಷಯ ಏನಂದ್ರೆ ನೋವಿನ ಒಂದು ಇದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಅಂತ ಇದ್ರು, ಅವರು ನಾವು ಕಳ್ಕೊಂಡಿದ್ವಿ ಇವಾಗ 1 ವರ್ಷ ಆಯ್ತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಆಕ್ಟಿವ್ ಆಗಿರೋರು ಅವರು, ನಮ್ಗೆ ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಅವರು, ನಮ್ಗೆ ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದ್ರೆ ಏನಾಯ್ತು ಒಬ್ಬ ಅಂತ ಬಂದು ಪೇರೆಂಟ್ ತರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ ತುಂಬಾ ದುಃಖ ಆಗಿದೆ. ಅಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದ್ರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಅಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದೀವಿ ಇವತ್ತು.
ಈ ಚಿತ್ರದಲ್ಲಿ ಇದನ್ನ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದ್ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದ್ರು. ಇಲ್ಲ ಮಾಸ್ಟರ್ಜಿ ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದ್ರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ ನೋಡ್ಕೊಂಡು ಪ್ಯಾಷನ್ ಆಗಿ ಸಿನಿಮಾನ ಮಾಡ್ತಿರ್ತೀವಿ. ಇಲ್ಲ ನಿನಗೊಂದು ಸಬ್ಜೆಕ್ಟ್ ಇದೆ ಕೇಳು ಅಂತ ಹೇಳಿದ್ರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ರಿಗೂ ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೈನ್ ಫೈಟ್ ಇದೆ. ರೈನ್ ಫೈಟಲ್ಲಿ ಇನ್ನೊಂದೇನಾಗ್ಬಿಡುತ್ತೆ, ಕಾಸ್ಟ್ಯೂಮ್ ನೋಡ್ತಿದ್ದಾರೆ, ಅದೊಂದೇ ಕಾಸ್ಟ್ಯೂಮ್ ಅಲ್ಲಿ ಇರೋದು ನಂದು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಆ ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತದು ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದಳಕ್ಕಾಗ್ತಿಲ್ಲ. ಸೊ ಮಾಸ್ಟರ್ ಬಂದು ನನ್ನ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಹೊಡೆದಿರೋ ನಾನೇ ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಜಿ ಟೇಕ್ ಒನ್ ಆರ್ಟಿಸ್ಟ್ ನೀನು ಅಂತ ಹೇಳಿದ್ರು. ಇಲ್ಲ ಮಾಡಿಸಿದೆ, ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ ಜಾಕೆಟ್ಸೇ. ನಾವು ಸೈಕಲ್ ಹೊಡಿತಿದ್ವಿ, ಯಾಕಂತಂದ್ರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದ್ರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದ್ರೆ ನಾವು ಹೊಸಬರು ಅಂದಾಗ ಸುಮ್ಮನೆ ಕೋಟ್ಯಾನುಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನ ಕಲ್ತ್ಕೊಂಡಿದ್ವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಊಟನೂ ಇಲ್ಲಿ ಊಟ ಆಯ್ತು, ಊಟ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವವಾಗಿ ಧನ್ಯವಾದ ಹೇಳ್ತಾ ನಾನು ಮಾತನಾಡಿಸ್ತೀನಿ. ಥ್ಯಾಂಕ್ ಯು. ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಪಾತ್ರ ಆಕ್ಚುಲಿ ಇದು ಒಂದು ಹೋಮ್ಲಿ ಕ್ಯಾರೆಕ್ಟರ್ ಅಂಡ್ ಇಮೋಷನಲ್ ಡೆಪ್ತ್ ಇರುವಂತ ಕ್ಯಾರೆಕ್ಟರ್, ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾನೇ ಶೇಡ್ಸ್, ಅಂದ್ರೆ ಒಂದು 2 ಶೇಡ್ಸ್ ಬರೋ ತರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ನಿರೀಕ್ಷಾ. ನಾನು ಈಗ 2-3 ಸಲ ನಾನು ಬೇರೆ ಪಿಕ್ಚರ್ದಲ್ಲಿ ಶೂಟಿಂಗ್ ನಲ್ಲಿ ಬೇಕಾಗಿದ್ದೆ ಅವ್ರಿಗೆ. ಯಾಕೆಂದ್ರೆ ಇಷ್ಟೊಂದು ಅನುಭವ ಇದ್ದವರು ನನಗೆ ಸಿಕ್ಕಿದ್ದು ನಮ್ದು ಪುಣ್ಯ ಅಂತ ಹೇಳಿ ಬಯಸ್ತೀನಿ. ಯಾಕೆಂದ್ರೆ ಈ ಸ್ಕ್ರೀನ್ ಮೇಲೆ ನೋಡಿದಾಗ 5 ವಿಷಯದಲ್ಲಿ ಅವರು ಪರಿಣಿತರು ಈ ಪಿಕ್ಚರ್ದಲ್ಲಿ. ಲಿರಿಕ್ಸ್ ಅವರೇ ಬರೆದಿದ್ದಾರೆ, ಡೈರೆಕ್ಷನ್ ಅವ್ರದ್ದೇ, ಆಮೇಲೆ ಫೈಟಿಂಗ್ ಅವ್ರದ್ದೇ, 5 ವಿಷಯದಲ್ಲಿ ಸ್ಟಂಟ್ ಅವ್ರದ್ದೇ. ಯಾಕೆಂದ್ರೆ ಅವಾಗ ನಮ್ದು ಯಾವುದೋ ಒಂದು ಪಿಕ್ಚರ್ದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋಗಿದ್ದೀವಿ ನಾವು, ಸುಮಾರು 8 ಜನ ಕರ್ಕೊಂಡು ಹೋಗಿದ್ದೆ ನಮ್ಮ ಊರವ್ರನ್ನ. ಅವಾಗ ನೋಡಿದಾಗ ನನಗೆ ಹೆದರಿಕೆ ಆಯ್ತು. ಆದ್ರೆ ಮಾಸ್ಟರ್ ಅಂದ್ರೆ ಅವ್ರ ಮುಂದೆ ನಾವು ನಿಂತಾಗ ಯಾರು ಅಲ್ಲಿ ಕಾಣುವುದಿಲ್ಲ, ಅವ್ರಿಗೆ ಮುಂದೆ ಮೈಂಡದಲ್ಲಿ ಇರೋದು ಆ ಚಿತ್ರದ ವಿಷಯ ಮಾತ್ರ ಇರ್ತದೆ. ಅಷ್ಟೊಂದು ಗಹನ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದು, ಅದಕ್ಕಾಗಿ ಅವ್ರಿಗೆ ಡಾಕ್ಟರೇಟ್ ಸಿಕ್ಕದ ಅಂತೇಳಿ ನನಗೆ ಅನಿಸ್ತದೆ. ಆಮೇಲೆ ಅವರ ಆರೋಗ್ಯ ಕೂಡ ನಾನು ಆವಾಗ ನೋಡಿದ್ದೆ 10-15 ವರ್ಷದಿಂದ ಇವಾಗ ಕೂಡ ಹಂಗೆ ಇದ್ದಾರೆ. ಅವ್ರಿಗೆ ನನಗನ್ನಿಸ್ಪಟ್ಟಿಗೆ ಅವ್ರಿಗೆ ಮುದುಕರಂತೀವಿ ನಾವೆಲ್ಲ, ಮುದುಕರಾಗುವುದೇ ಇಲ್ಲ ಅವರು.